ಪಂಚೆ ಧರಿಸಿ ಬಂದ ರೈತನಿಗೆ ಜಿಟಿ ಮಾಲ್ ಸಿಬ್ಬಂದಿ ಅಪಮಾನಿಸಿದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಮಾಲ್ಗಳಿಗೆ ಗೈಡ್ಲೈನ್ಸ್ ಹೊರಡಿಸೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ವೇಳೆ ಕೆಲ ಕ್ಲಬ್ಗಳಿಗೂ ಕೂಡ ಡ್ರೆಸ್ ಕೋಡ್ ಬಗ್ಗೆ ಪ್ರಸ್ತಾಪ ಬಂತು. ಆರ್ ಅಶೋಕ್ ಮಾತನಾಡಿ ಗೈಡ್ಲೈನ್ಸ್ ಮಾಡಿದ್ರೆ ಸಾಲದು, ಲೈಸೆನ್ಸ್ ಕೊಡುವಾಗಲೇ ಕಂಡೀಷನ್ ಹಾಕಿ ಕೊಡಿ ಅಂತ ಸಲಹೆ ಕೊಟ್ಟರು. ಇನ್ನು ಮೊನ್ನೆ ಬಂಡಲ್ ಅಂತ ವಿಪಕ್ಷ ನಾಯಕರು ಘೋಷಣೆ ಮಾಡಿದ್ದಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅಶೋಕ್ ವಿರುದ್ಧ ಮಾಲ್ ಅಲ್ಲಿ ಡ್ರೆಸ್ ಕೋಡ್ಗೆ ನಾವು ಗೈಡ್ಲೈನ್ಸ್ ಹೊರಡಿಸ್ತೀವಿ ಅನ್ನೋದಾದ್ರೆ ಸರ್ಕಾರದ ಜಾಗಗಳಲ್ಲಿ ಕೂತ್ಕೊಂಡಿರುವಂತಹ ಕ್ಲಬ್ಗಳಿಗೆ ಏನ್ ಮೇಲಿಂದ ಇಳಿದು ಬಂದಿರೋ ಇಂದ್ರ ಚಂದ್ರಗಳಾವು. ಸಂಬಡಿ ವಿಲ್ ಹ್ಯಾವ್ ಟು ಚಾಲೆಂಜ್ ಇದನ್ನ. ಅವ್ರಿಗೆ ಹಾಕಿಲ್ಲ, ಅವ್ರಿಗೂ ಇರ್ಬೇಕು. ಅಲ್ಲೂ ಕೇಳಂಗಿಲ್ಲ, ಅವಾಗ ಅಲ್ಲಿಗೂ ತರ್ಬೇಕು ನೀವು. ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು. ಮಾಲು ಅವನ್ ಪ್ರೈವೇಟ್ ಜಾಗ, ಅವನ್ ಕಟ್ಟಿದ್ದಾನೆ, ಅವನ್ ರೂಲ್ಸು, ಅದನ್ನು ತಡಿತೀವಿ ಅಂತೀರಿ. ಸರ್ಕಾರದ ಜಾಗ, ಪಾರ್ಕ್ಗಳ ಒಳಗಡೆ ಕೂತ್ಕೊಂಡಿದ್ದಾರೆ, 20 ಲಕ್ಷ ಇಸ್ಕೊಂಡು ಮೆಂಬರ್ಶಿಪ್ ತಗೋತಾರೆ. ಇಲ್ಲಿ ಮಾಲ್ನವ್ನು 20 ಲಕ್ಷ ಇಸ್ಕೊಂಡು ಎಂಟ್ರಿ ಕೊಡಲ್ಲ. ಅವ್ನಿಗೆ 20 ಲಕ್ಷ ವ್ಯಾಪಾರ ಆದರೆ ಸಾಕಾಗಿದೆ ಅವನಿಗೆ. ಅಲ್ಲಿ 20 ಲಕ್ಷ ಮೆಂಬರ್ಶಿಪ್ಪು, ಶೋಕಿಗೆ ಹೋಗಿ ಕೂತ್ಕೊಳ್ಳೋಂಥ ಅವ್ರಿಗೆ ಅಲ್ಲೇನಾರು ಇದ್ರೆ ಅದು ತೆಗಿಬೇಕು. ಇಲ್ಲದ್ರೆ ಡೋಂಗಿಗಳು ಮತ್ತೆ ನೀವು ಅಂತ ಕಚಡಾಗಳೇ ಆಗ ಯಾರೋ ಸಿಕ್ಕಿದ್ರು ಪುಕ್ಕಟೆ ಸಿಕ್ಕಿದವ್ರಿಗೆ ಮಾಡೋ ಅಂಥದಕ್ಕೆ ನೀವು ಒಬ್ಬರೇ ಬೇಕಾ ಉತ್ತರ ಕುಮಾರ್ ಇಲ್ಲಿ.